ಹೇಗಿದ್ದೀರಾ? ಹೇಗಿದ್ದೀರಾ? ನಾನ್ ಯಾರು ಅಂತಾನೆ ಗೊತ್ತಿಲ್ಲ, ನೀವೇ ನಿಂಗ್ ಕೇಳ್ತಿದ್ದೀರಾ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅಂತಾನೆ ಕಾಲ್ ಮಾಡಿದ್ ತಾನೆ. ಹೌದು. ಮತ್ತೆ ಹೇಗಿದ್ದೀರಾ ಅಂತ ಕೇಳಕ್ ಏನ್ ಪ್ರಶ್ನೆ? ಚೆನ್ನಾಗಿದ್ದೀನಿ. ನೀವು? ಮತ್ತೆ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ತಾನೆ. ನೀವು ಕೇಳಿದ್ರಲ್ಲ, ಅದಕ್ಕೆ ನಾನು ಕೇಳ್ದೆ. ನೀವು ಕಾಲ್ ಮಾಡಿದಕ್ಕಲ್ವಾ ನಾನು ಕೇಳಿದ್ದು. ಹೌದು, ಅಂದ್ರೆ ಮಿಸ್ ಮಾಡಿದೆ ತಾನೇ. ನೀವು ಯಾರು ಹಿಂಗ್ ಕೇಳಲ್ವಲ್ಲ, ನೀವ್ ಕೇಳಿದ್ರಲ್ಲ, ಸೊ ಶಾಕ್ ಆದೆ. ಶಾಕ್ ಆಯ್ತಾ? ಅವ್ಗೆ ಬೈದಿದ್ಕೆ ಸಾರಿ, ಮರ್ತೋಗ್ಬಿಟ್ಟೆ ಸಾರಿ ಕೇಳೋದು. ಇರ್ಲಿ. ಮತ್ತೆ ನಿಮ್ಮೂರು? ನಮ್ಮೂರು ಬೆಂಗಳೂರು. ನಮ್ಮೂರ್ ಕೇಳಲ್ವಾ? ನಿಮ್ಮೂರು ಯಾವ್ದು? ಬೆಂಗಳೂರು ಪಕ್ಕ. ಓಹೋ. ನೀವು ಬೀಳಲ್ಲ ಅಂತಾನು ಗೊತ್ತು, ಬೀಳ್ತವರೆಗೂ ನಾವು ಬಿಡಲ್ಲ ಅಂತಾನು ನನಗ್ ಗೊತ್ತು. ಹೌದಾ? ಮಾತಾಡಿ ಜಸ್ಟ್ ಒಂದಿನ ಆಗಿದೆ. ಒಂದಿನ ಆಗಿದ್ಯಾ? ಅವೋ ನಂಗ್ 365 ದಿನ ಆದಂಗಾಯ್ತು. ಮೇಲ್ ನೋಡು. ಯಾಕೆ? ಏನ್ ಕಾಣಿಸ್ತಿದೆ? ಓ, ಗೋಡೆ ಕಾಣಿಸ್ತಿದೆ. ಯಾಕೆ? ನನ್ಗೆ ಆಕಾಶ ಕಾಣಿಸ್ತಿದೆ, ಅದಕ್ಕೆ ಆಕಾಶ ನೋಡಿ ನಕ್ಷತ್ರ ನೋಡು ಅಂತ ಹೇಳಕ್ ಬಂದೆ. ಕರೆಕ್ಟ್. ಇವತ್ತು ಚಂದ್ರ ಇದೆಯಲ್ಲ, ಅದ್ರ ಕೆಳಗಡೆ ನಕ್ಷತ್ರ ಇದೆ, ಎಷ್ಟು ಚಂದ ಕಾಣುತ್ತೆ. ನನಗ್ ಚಂದ್ರನೇ ಕಾಣಿಸ್ತಾ ಇಲ್ಲ. ಮಾತಾಡ್ತಾ ಇದ್ದವ್ರೆ ಚಂದ್ರ ಅಲ್ವಾ? ನಾನ್ ಮಾತ್ರ ಹೇಳ್ಬೇಕು, ನೀವ್ ಮಾತ್ರ ಹೇಳಲ್ಲ. ನೀವೇನ್ ಕೆಲ್ಸ ಮಾಡ್ತಿದ್ದೀರಾ ಅಂತ ಹೇಳಿ, ಅವಾಗ ನಾನ್ ಹೇಳ್ತೀನಿ. ಏನ್ ಗೊತ್ತಾ? ದೊಡ್ಡ ಕಂಪನಿಗೆ ಸಿಒನಾ? ಅಲ್ಲಪ್ಪ ಮ್ಯಾನೇಜರಾ? ಅಷ್ಟೊಂದು ಲೆವೆಲ್ ಅಲ್ಲಿಲ್ಲಪ್ಪ. ಎಂಪ್ಲಾಯ್ಮೆಂಟ್? ಏನ್ ಹೇಳ್ತಿದ್ಯಾ? ಫ್ರೆಶ್. ಮತ್ತೆ ಯಾವ ಕೆಲಸ ಮಾಡ್ತಿದ್ದೀರಾ ನೀವು ಅಷ್ಟರಲ್ಲಿ? ಅದೇ ಇವಾಗ ಫ್ರೆಶ್ ಅಪ್ ಆಗಿ ಇಂಟರ್ವ್ಯೂಗೆ ಹೋಗ್ಬೇಕು. ಅಪ್ಪಾ ದೇವ್ರೆ, ಎಂತ ಶಾಕ್ ಕೊಟ್ರಿ ನೀವು. ಏನಕ್ಕೆ ಶಾಕ್ ಆಯ್ತಾವ? ನಿಜ ಹೇಳಿದ್ರೆ ಶಾಕು ಆಗುತ್ತಾ? ಶಬಾಸ್. ಇನ್ನೇನ್ ಮತ್ತೆ, ನಾನೇನೋ ನೀವು ದೊಡ್ಡ ಕಂಪ್ನಿಯಲ್ಲಿ ನಾನು ಸಿಒನೋ ಮ್ಯಾನೇಜರು ಆಗಿರ್ತಾರೆ ಅನ್ಕೊಂಡ್ರೆ, ನೀವು ಇವಾಗ ಇಂಟರ್ವ್ಯೂಗೆ ಹೋಗ್ತಿದ್ದೀನಿ ಅಂತಿದ್ದೀರಾ. ಆಗಿರ್ಬೇಕಾ? ಆತರ ಎಲ್ಲ ಏನಿಲ್ಲ, ಜಸ್ಟ್ ಏನಪ್ಪಾ ದುಡ್ಡು ಅಂತ. ಆತರ ಎಲ್ಲ ಏನ್ ದುಡ್ಡು ಅನ್ನಂಗಿದ್ರೆ ನಾನ್ ಯಾಕೆ ಇಂತರ ಎಲ್ಲ ಮಾತಾಡ್ತಿದ್ದೆ. ಆತರ ಎಲ್ಲ